ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ಮಹಾಭಾರತದಲ್ಲಿ ಅನೇಕ ಮಹಾಯೋಧರು ಇದ್ದಾರೆ. ಅವರು ಯುದ್ಧದಲ್ಲಿ ಹೋರಾಡಿ ತಮ್ಮ ಶಕ್ತಿಯನ್ನು ತೋರಿಸಿದ್ದಾರೆ. ಆದರೆ ಒಬ್ಬ ಯೋಧ ಮಾತ್ರ ತನ್ನ ಮರಣದ ಸಮಯವನ್ನು ತಾನೇ ಆಯ್ಕೆ ಮಾಡಿಕೊಂಡನು. ಅವರೇ ಭೀಷ್ಮ ಪಿತಾಮಹ. ಭೀಷ್ಮನು ಗಂಗಾದೇವಿ ಮತ್ತು ರಾಜ ಶಾಂತನುವಿನ ಪುತ್ರ. ಅವನ ನಿಜವಾದ ಹೆಸರು ದೇವರಥ. ಅವನು ಬಾಲ್ಯದಿಂದಲೇ ಅತ್ಯಂತ ಬುದ್ಧಿವಂತ, ಶಕ್ತಿಶಾಲಿ ಹಾಗೂ ಧರ್ಮನಿಷ್ಠನಾಗಿದ್ದನು. ಒಮ್ಮೆ ರಾಜ ಶಾಂತನು ಸತ್ಯವತಿ ಎಂಬ ಯುವತಿಯನ್ನು ಪ್ರೀತಿಸುತ್ತಿದ್ದ. ಆದರೆ ಆಕೆಯ ತಂದೆ ಒಂದು ಷರತ್ತು ಇಟ್ಟನು. ನನ್ನ ಮಗಳ ಮಗನೇ ರಾಜನಾಗಬೇಕೆಂದು. ಇದನ್ನು ಕೇಳಿ ದೇವರಥನು ತಂದೆಯ ಸಂತೋಷಕ್ಕಾಗಿ ಒಂದು ದೊಡ್ಡ ತ್ಯಾಗ ಮಾಡಿದನು. ನಾನು ಯಾವತ್ತೂ ಮದುವೆಯಾಗುವುದಿಲ್ಲ, ನನಗೆ ಮಕ್ಕಳು ಇರೋದಿಲ್ಲ ಎಂದು. ಇದು ಸಾಮಾನ್ಯ ಪ್ರತಿಜ್ಞೆಯಾಗಿರಲಿಲ್ಲ, ಬಹಳ ಕಠಿಣವಾಗಿತ್ತು. ಆದ್ದರಿಂದಲೇ ಅವನಿಗೆ ಭೀಷ್ಮ ಎಂಬ ಹೆಸರು ಬಂತು. ಈ ತ್ಯಾಗದಿಂದ ಸಂತೋಷಗೊಂಡ ರಾಜ ಶಾಂತನು ಅವನಿಗೆ ಒಂದು ಅಪರೂಪದ ವರ ನೀಡಿದನು. ಇಚ್ಛಾಮರಣ ಅಂದ್ರೆ ನೀನು ಯಾವಾಗ ಬಯಸುತ್ತೀಯೋ ಅದೇ ಸಮಯದಲ್ಲಿ ಮಾತ್ರ ನಿನಗೆ ಮರಣ ಬರುತ್ತದೆ. ಇದರ ಅರ್ಥ ಅವನು ತನ್ನ ಮರಣವನ್ನು ತಾನೇ ನಿಯಂತ್ರಿಸಬಹುದು. ಕುರುಕ್ಷೇತ್ರ ಯುದ್ಧ. ಮಹಾಭಾರತದ ಯುದ್ಧ ಶುರುವಾದಾಗ ಭೀಷ್ಮನು ಕೌರವರ ಪರವಾಗಿ ಯುದ್ಧ ಮಾಡಿದನು. ಅವನು ಅಜೇಯ ಯೋಧ. ಅವನನ್ನು ಸೋಲಿಸುವುದು ತುಂಬಾ ಕಷ್ಟವಾಗಿತ್ತು. ಆದರೆ ಒಂದು ದಿನ ಅರ್ಜುನನು ಶಿಖಂಡಿಯನ್ನು ಮುಂದೆ ಇಟ್ಟುಕೊಂಡು ಭೀಷ್ಮನ ಮೇಲೆ ಬಾಣಗಳನ್ನು ಆರಿಸಿದನು. ಭೀಷ್ಮನು ಶಿಖಂಡಿಯ ಮೇಲೆ ಯುದ್ಧ ಮಾಡಲಿಲ್ಲ, ಏಕೆಂದರೆ ಅವನು ಶಿಖಂಡಿಯನ್ನು ಸ್ತ್ರೀಯಾಗಿ ಗೌರವಿಸಿದ್ದನು. ಇದೇ ಅವಕಾಶಕ್ಕಾಗಿ ಕಾಯುತ್ತಿದ್ದ ಅರ್ಜುನನು ಅವನ ಮೇಲೆ ಅನೇಕ ಬಾಣಗಳನ್ನು ಆರಿಸಿದನು. ಭೀಷ್ಮನು ನೆಲಕ್ಕೆ ಬೀಳಲಿಲ್ಲ, ಬಾಣಗಳ ಮೇಲೆಯೇ ಮಲಗಿದ್ದನು. ಇದನ್ನು ಶರಾಶಯ ಎಂದು ಕರೆಯುತ್ತಾರೆ, ಅಂದರೆ ಬಾಣಗಳ ಹಾಸಿಗೆ ಎಂದರ್ಥ. ಏಕೆ ತಕ್ಷಣ ಸಾಯಲಿಲ್ಲ? ಇಲ್ಲಿ ಒಂದು ದೊಡ್ಡ ರಹಸ್ಯ ಇದೆ. ಅವನು ಗಾಯಗೊಂಡಿದ್ದರೂ ತಕ್ಷಣ ಮರಣ ಹೊಂದಲಿಲ್ಲ, ಏಕೆಂದರೆ ಅವನಿಗೆ ಇಚ್ಛಾ ಮರಣದ ವರ ಇತ್ತು. ಭೀಷ್ಮನು ಯೋಚಿಸಿದನು, ನಾನು ಸರಿಯಾದ ಸಮಯದಲ್ಲಿ ಮಾತ್ರ ಮರಣವನ್ನು ಸ್ವೀಕರಿಸುತ್ತೇನೆ. ಉತ್ತರಾಯಣ ರಹಸ್ಯ. ಹಿಂದೂ ಸಂಪ್ರದಾಯದಲ್ಲಿ ಸೂರ್ಯನು ಉತ್ತರ ದಿಕ್ಕಿಗೆ ಚಲಿಸುವ ಕಾಲ ಉತ್ತರಾಯಣ. ಈ ಸಮಯದಲ್ಲಿ ಮರಣ ಹೊಂದಿದರೆ ಅದು ಅತ್ಯಂತ ಶುಭ ಎಂದು ನಂಬಿಕೆ ಇದೆ. ಅದಕ್ಕಾಗಿಯೇ ಭೀಷ್ಮನು ಕಾಯುತ್ತಿದ್ದನು. ಅನೇಕ ದಿನಗಳು ಬಾಣಗಳ ಮೇಲೆಯೇ ಮಲಗಿ ನೋವು ಇದ್ದರೂ ಸಹ ಧೈರ್ಯದಿಂದ ಸಹಿಸಿಕೊಂಡನು. ಈ ಸಮಯದಲ್ಲಿ ಅವನು ಯುಧಿಷ್ಠಿರನಿಗೆ ಬಹಳ ಮಹತ್ವದ ಉಪದೇಶಗಳನ್ನು ನೀಡಿದನು. ಧರ್ಮ, ರಾಜಕೀಯ, ಜೀವನದ ತತ್ವಗಳು ಎಲ್ಲವನ್ನೂ ತಿಳಿಸಿಕೊಟ್ಟನು. ಅಂತಿಮ ಕ್ಷಣ. ಕೊನೆಗೆ ಸೂರ್ಯನು ಉತ್ತರಾಯಣಕ್ಕೆ ಬಂದಾಗ ಭೀಷ್ಮನು ನಿರ್ಧರಿಸಿದನು, ಈಗ ಸಮಯ ಬಂದಿದೆ. ಅವನು ಶಾಂತವಾಗಿ ಕಣ್ಣು ಮುಚ್ಚಿ ತನ್ನ ಪ್ರಾಣವನ್ನು ತಾನೇ ತ್ಯಜಿಸಿದನು. ತನ್ನ ಜೀವನವನ್ನೇ ಧರ್ಮಕ್ಕೆ ಅರ್ಪಿಸಿದ ಯೋಧ ಹಾಗೂ ತನ್ನ ಮರಣದ ಸಮಯವನ್ನೇ ತಾನೇ ಆಯ್ಕೆ ಮಾಡಿಕೊಂಡ ಮಹಾನ್ ವ್ಯಕ್ತಿ ಭೀಷ್ಮ ಪಿತಾಮಹ. ಹಾಗಾದರೆ ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ,
ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.